ಉದ್ದೇಶ ಹಾಗೂ ರದ್ದು ಮಾಡಲು ಹೊರಟಿರುವಂತಹ ಒಂದು ರಾಜ್ಯ ಸರ್ಕಾರ ನೀತಿಯನ್ನು ಖಂಡಿಸಿ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು, ಆ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿರತಕ್ಕಂತ ವಿಶ್ವವಿದ್ಯಾಲಯದಲ್ಲಿ ಕಲಿಯುವಂತಹ ವಿದ್ಯಾರ್ಥಿನಿಯರಿಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಜಮಖಂಡಿ ಇವರಿಂದ ನಮ್ಮ ಸಂಪೂರ್ಣ ಬೆಂಬಲವನ್ನು ಘೋಷಿಸಿದ್ದೇವೆ. ಈ ರಾಜ್ಯ ಸರ್ಕಾರ ವಿಶ್ವವಿದ್ಯಾಲಯವನ್ನು ರದ್ದು ಮಾಡುವ ಒಂದು ಕ್ರಮ ಇದು ಒಂದು ಖಂಡನೀಯ. ಮೊದಲ ಸರ್ಕಾರ ಇದ್ದಾಗ ಒಂದು ಸ್ಯಾಂಕ್ಷನ್ ಆದಂತಹ ಒಂದು ವಿಶ್ವವಿದ್ಯಾಲಯ ನೀವು ಕೂಡ ಒಂದು ಮುಂದುವರಿಸಿಕೊಂಡು ಇಲ್ಲಿ ಕಲಿಯುವಂತಹ ವಿದ್ಯಾರ್ಥಿನಿಯರಿಗೆ ಒಂದು ಅನುಕೂಲದ ದೃಷ್ಟಿಯಿಂದ ಇದನ್ನು ಮುಂದುವರಿಸಬೇಕು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಒಂದು ನೀವೇನಾದರೂ ಇಂಥ ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಜಮಖಂಡಿಯವರು ಈ ಕಲಿಯುವಂತ ವಿದ್ಯಾರ್ಥಿಯ ಪರವಾಗಿ ನಾವು ಯಾವತ್ತೂ ಒಂದು ಗಂಭೀರವಾಗಿ ಈ ಹೋರಾಟದಲ್ಲಿ ಭಾಗಿಯಾಗಿ ಅವರಿಗೆ ಒಂದು ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟವನ್ನು ಅವರ ಜೊತೆಗೆ ಮಾಡುತ್ತೇವೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ರದ್ದು ಮಾಡುವ ಕ್ರಮವನ್ನು ಏನಾದರೂ ನೀವು ವಿಚಾರ ಮಾಡಿದ್ರೆ ರದ್ದು ಮಾಡಕ್ಕ ಈ ವಿಷಯವನ್ನು ಇಲ್ಲಿಂದಲೇ ಕೈಬಿಟ್ಟು ಬರುವಂತಹ ಒಂದು ಮಾರ್ಚಲ್ಲಿ ನೀವು ಮಂಡಿಸುವಂತಹ ಬಜೆಟ್ನಲ್ಲಿ ಇದಕ್ಕೆ ಬೇಕಾಗಿರುವಂತಹ ಅನುದಾನವನ್ನು ಎಲ್ಲವನ್ನು ಈ ಒಂದು ವಿಶ್ವವಿದ್ಯಾಲಯಕ್ಕೆ ನೀವು ತಡೆಬಿಟ್ಟು ಈ ವಿದ್ಯಾಲಯ ರದ್ದು ಮಾಡದಂತೆ ಇದನ್ನು ಸರಳವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಇದನ್ನು ಹೀಗೆ ಮುಂದುವರಿಸಿ ಎನ್ನುವಂತ ಒತ್ತಾಯವನ್ನು ಸರ್ಕಾರಕ್ಕೆ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಜಮಖಂಡಿ ರಾಜ್ಯ ಸಂಘದಿಂದ ಒಂದು ಒತ್ತಾಯವನ್ನು ಮಾಡಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕಬ್ಬು ಬೆಳೆಗಾರರ ಸಂಘದಿಂದ ಒತ್ತಾಯವನ್ನು ಮಾಡಿ ಇಲ್ಲಿಯವರೆಗೆ ಮಾತನಾಡಲು ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ರೈತ ಸಂಘದ ಎಲ್ಲ ಮುಖಂಡರಿಗೂ ವಿದ್ಯಾರ್ಥಿನಿಯರಿಗೂ ವಂದಿಸಿ ನಾನು 2 ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.